ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಲಾಸ್ಟ್ ಸ್ಯಾಟರ್ಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಸ್ಯಾಟರ್ಡೆ ಈವ್ನಿಂಗಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಕರ್ಗ ನಡೀತಾ ಇರೋದ್ರಿಂದ ನಾವು ಗುರುವಾರದಿಂದನೇ ಕರ್ಗ ಇರೋದು, ಸೊ ಅವತ್ತಿಂದ ಹೋಗಿರಲಿಲ್ಲ. ಹಾಗೆ ಈಗ ಅಮ್ಮ ಮತ್ತು ಅತ್ತೆ ಎಲ್ಲ ಇದ್ರಲ್ಲ, ಸೊ ಹಾಗಾಗಿ ಅವ್ರಿಗೂ ಕೂಡ ಕರ್ಗ ಎಲ್ಲ ತೋರಿಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡೋದ್ವಿ. ಇನ್ನು ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಪೊಟೆಟೊ ಟ್ವಿಸ್ಟ್ನ ತಿನ್ಕೊಂಡು ಅದಾದಮೇಲೆ ಎಲ್ಲ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಲಾಸ್ಟಲ್ಲಿ ಕರ್ಗ ದೇವಸ್ಥಾನಕ್ಕೂ ಹೋದ್ವಿ. ಇನ್ನು ನಾವು ಕರ್ಗ ಎಲ್ಲ ಕುಣಿಬೇಕು ಬೇಕಾದ್ರೆ ಹೋಗೋಕ್ಕಾಗಲಿಲ್ಲ, ಅಮ್ಮ ಅತ್ತೆಗೆಲ್ಲ ನೋಡೋಕ್ಕಾಗಲ್ಲ ನಿಂತ್ಕೊಂಡು ಅಂತ ಹೇಳಿ ಕರ್ಗ ಎಲ್ಲ ಇಳಿಸಿದ ಮೇಲೆ ಹೋಗಿ ದೇವಸ್ಥಾನದ ಹತ್ರನೇ ಕರ್ಗದ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನು ಇವತ್ತು ಆರ್ಕೆಸ್ಟ್ರಾ ಕೂಡ ಇತ್ತು. ಹಾಗೆ ಇಲ್ಲಿ ಒಬ್ಬರು ಸೆಲೆಬ್ರಿಟಿ ಕೂಡ ಬರ್ತಾಯಿದ್ರು, ಅವ್ರು ಯಾರು ಅಂತ ಮುಂದೆ ಹೇಳ್ತೀನಿ. ಹಾಗೆ ಇನ್ನು ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ಸ್ಟಾರ್ಟ್ ಆಯಿತು, ಅದನ್ನು ಎಲ್ಲ ನೋಡಿಕೊಂಡು, ಇಲ್ಲ ಡ್ಯಾನ್ಸ್ ಎಲ್ಲ ಇತ್ತು, ಹಾಗೆ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಸರಿಗಮಪದವರು ಕೂಡ ಕೆಲವೊಬ್ಬರು ಬಂದಿದ್ದರು. ಅದಾದಮೇಲೆ ಇನ್ನು ಬಿಗ್ ಬಾಸ್ ಅವರು ಕೂಡ ಬಂದರು, ಇನ್ನು ಕಾಮಿಡಿ ಕಿಲಾಡಿಗಳು ಕೂಡ ಬಂದರು, ಅವ್ರನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಬಂದಂತಹ ವ್ಯಕ್ತಿ ಯಾರು ಅಂದರೆ ಸೆಲೆಬ್ರಿಟಿ ಗಿಲ್ಲಿ ಅವರು ಬರ್ತಿದ್ದಾರೆ. ನಿಜವಾಗ್ಲೂ ಅವ್ರು ಬರಬೇಕಾದಿದ್ದಂಥ ಎಕ್ಸೈಟ್ಮೆಂಟ್ ನಿಜವಾಗ್ಲೂ ಬೂದಿಗೆರೆಯಲ್ಲಿ ಗಿಲ್ಲಿ ಹವ ಯಾವ ರೀತಿ ಇತ್ತು ಅಂದರೆ ಇದನ್ನು ನೋಡಿದ್ರೇ ಗೊತ್ತಾಗ್ತಿತ್ತು. ಎಂತೆಂಥ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಗಿಲ್ಲಿ ಅವ್ರನ್ನ ನೋಡ್ತಿದ್ರು ಅಂತೆ. ಫುಲ್ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ರನ್ನ ನೋಡಿದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು, ಇಷ್ಟು ಹತ್ರದಿಂದ ಅವ್ರನ್ನ ನೋಡಿದ್ದು ನಮಗಂತೂ ಫುಲ್ ಖುಷಿ ಆಯಿತು. ನನ್ನ ಚಿಕ್ಕ ಮಗಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು, ಕೂಗ್ತಾ ಇದ್ಲು ಗಿಲ್ಲಿ ಗಿಲ್ಲಿ ಅಂತ ಹೇಳಿ, ಅವ್ರ ಸಾಂಗ್ ಎಲ್ಲ ಹೇಳ್ತಾ ಇದ್ಲು. ಇನ್ನು ಅವ್ರನ್ನೆಲ್ಲ ನೋಡಿಕೊಂಡು ಅವ್ರು ಇದ್ದಿದ್ದು ಒಂದು 15 ಮಿನಿಟ್ಸ್ ಅಷ್ಟೇ, ಅಷ್ಟರಲ್ಲೇ ಅಲ್ಲಿ ಆಗಿದ್ದಂತೂ ಅಷ್ಟು ಜನ ಸೇರಿಬಿಟ್ಟಿದ್ರು ನಿಜವಾಗ್ಲೂ ಅವ್ರನ್ನ ನೋಡೋಕ್ಕೆ. ಇನ್ನು ಅವರು ಅಲ್ಲಿ ಬಂದು ಒಂದಷ್ಟು ಎಲ್ಲ ಮಾತಾಡಿಕೊಂಡು ಅದಾದಮೇಲೆ ಗಿಲ್ಲಿಯವರು ಹೋದ ತಕ್ಷಣವೇ ನಿಜವಾಗ್ಲೂ ಅಲ್ಲಿ ಯಾರೂ ಇರಲಿಲ್ಲ, ತುಂಬ ಜನ ಖಾಲಿ ಆಗಿಬಿಟ್ರು, ಯಾವ ಇದನ್ನು ನೋಡಲೇ ಇಲ್ಲ. ನಾವು ಕೂಡ ಇನ್ನು ಮನೆಗೆ ಬಂದ್ವಿ. ಹಾಗೆ ಬರ್ತಾ ಇನ್ನು ಅಲ್ಲಿ ದೀಪ ಕೂಡ ಹೋಗ್ತಾ ಇತ್ತು, ಅದನ್ನು ಎಲ್ಲ ನೋಡ್ಕೊತ ಇನ್ನು ಕರೆಂಟ್ ಬೇರೆ ಹೋಯ್ತು, ಸೀದಾ ಇನ್ನು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್. ಬಾಯ್.